ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ನಾವೀಗ ಭೇಟಿಯಾಗಿರ್ತಕ್ಕಂಥ ಸ್ಥಳ ನಮ್ಮ ಹಳೆಬೀಡಿನ ಅತ್ಯಂತ ಅಲಂಕೃತವಾಗಿರ್ತಕ್ಕಂಥ ಜೋಡಿ ನಂದಿ ಹತ್ರ ಬರ್ತಾ ಇದೀವಿ ನಾವು. ಇಡೀ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ನಂದಿ ನಮ್ಮ ಹಳೆಬೀಡಿನ ಜೋಡಿ ನಂದಿಗಳು. ಇದು ಶಾಂತಲೇಶ್ವರ ದೇವಸ್ಥಾನದ ಮುಂದೆ ಇರ್ತಕ್ಕಂಥದ್ದು, ಇನ್ನೊಂದು ಹೊಯ್ಸಳೇಶ್ವರ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ನಂದಿಯನ್ನು ನಾವು ನೋಡ್ತಾ ಇದ್ದೀವಿ. ನಂದಿ ಯಾಕೆಂದರೆ ಅಲಂಕಾರದಿಂದ ಕೂಡಿರ್ತಕ್ಕಂಥದ್ರಿಂದ ಬಹಳ ವಿಶೇಷ ಏನಂದರೆ, ಭಾರತದ ಸರ್ವೇಕ್ಷಣಾ ಇಲಾಖೆ ಪ್ರಕಾರ ಆಂಧ್ರದ ಲೇಪಾಕ್ಷಿ ನದಿ ದೊಡ್ಡದು ಗಾತ್ರದಲ್ಲಿ ಮತ್ತು ಅಗಲ ಮತ್ತು ಉದ್ದದಲ್ಲಿ. ಎರಡನೆಯದು ನಂದಿ ಬಸವನಗುಡಿ ಬುಲ್ ಟೆಂಪಲ್, ಮೂರನೇದು ತಂಜಾವೂರು, ನಾಲ್ಕನೇದು ಚಾಮುಂಡಿ ಬೆಟ್ಟದ ನಂದಿ, ಐದನೇದು ರಾಮೇಶ್ವರಮಲ್ಲಿದೆ, ಆರನೇದು ಹಳೆಬೀಡು ಹೊಯ್ಸಳ ನಂದಿ, ಏಳನೇದು ಶಾಂತಲೇಶ್ವರ ನಂದಿ. ಇದಿಷ್ಟು ಭಾರತದಲ್ಲಿರುವ ಪ್ರಸಿದ್ಧ ದೊಡ್ಡ ಗಾತ್ರ ಮತ್ತು ಅಗಲದ ಎತ್ತರದ ನಂದಿಗಳ ವಿಶೇಷವಾಗಿದೆ. ಭಾರತ ಪುರಾತತ್ವ ಇಲಾಖೆಯ ಪ್ರಕಾರ ಮತ್ತು ಸರ್ವೇಕ್ಷಣಾ ಇಲಾಖೆಯ ಪ್ರಕಾರ ಸರ್ವೆ ಮಾಡಿರುವಂತಹ ಒಂದು ಅದ್ಭುತ ಅಲಂಕಾರಿಕ ನಂದಿಗಳಲ್ಲಿ ನಮ್ಮ ಹಳೆಬೀಡಿನ ಈ ಎರಡೂ ನಂದಿಗಳು ಪ್ರಪ್ರಥಮವಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾದಂತಹ ವಿಚಾರ ಅನ್ಬೋದು. ಅದರಲ್ಲೂ ಜೋಡಿ ನಂದಿಗಳನ್ನು ಇಲ್ಲಿ ನೋಡ್ಬೋದಾಗಿದೆ. ಈ ನಂದಿ ಮಂಟಪದ ಭಾಗದಲ್ಲಿ 7 ರಥಗಳನ್ನು ಏರಿ ಸಂಚರಿಸುತ್ತಿರುವಂತಹ, ಅಂದರೆ ಪ್ರತಿಷ್ಠಾಪನೆಗೊಂಡಿರುವಂತಹ ಸೂರ್ಯನಾರಾಯಣ ವಿಗ್ರಹದಲ್ಲಿ ಅತಿ ಸುಂದರವಾದ ಕೆತ್ತನೆಯುಳ್ಳ ಈ ಸೂರ್ಯನಾರಾಯಣ ದೇವಾಲಯವನ್ನು ನೋಡಬಹುದಾಗಿದೆ. ಹಳೆಬೀಡಲ್ಲಿ ದೇವಸ್ಥಾನಕ್ಕೆ ನೋಡೋಕೆ ಬಂದರೆ, ಹಳೆಬೀಡಿಂದ ಕೇವಲ 800 ಮೀಟ್ರಲ್ಲಿ ಇತಿಹಾಕಲ ಅಂತ ಒಂದು ಒಳ್ಳೆ ರೆಸ್ಟೋರೆಂಟ್ ಇದೆ, ಪ್ಯೂರ್ ವೆಜ್ಜು ಚೆನ್ನಾಗಿದೆ, ರೂಮ್ಸ್ಗಳು ಇದೆ ಅಂತ ಹೇಳಿದ್ದಾರೆ. ನಾವು ಇದೆ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ನೋಡೋಣ. ಒಂದು ಸತಿ 200 ಒಂದು ಊಟಕ್ಕೆ ಅಂದರು, ನೋಡೋಣ. ಇಲ್ಲಿ ಮಡಿಕೆಗಳ ಒಳಗಡೆ ಆಹಾರವನ್ನು ಇಟ್ಟು ನಮಗೆ ಬಡಿಸ್ತಾರೆ. ಬಹಳ ಶುಚಿಯಾಗಿತ್ತು ಮತ್ತು ರುಚಿಯಾಗೂ ಕೂಡ ಇತ್ತು. ನೀವು ಕೂಡ ಇಲ್ಲಿಗೆ ಬಂದಾಗ ಭೇಟಿ ನೀಡಿ ಅಂತ ನಾವು ಒಂದು ವಿಡಿಯೋ ಮುಖಾಂತರ ಕೋರಿಕೆ ಮಾಡ್ಕೊತಾ ಇದ್ವಿ. ಇತಿಹಾಕಲದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಕಾನಿ ಬೆಳವಾಡಿ ವೀರನಾರಾಯಣ ಸ್ವಾಮಿ ತುಂಬ ಚೆನ್ನಾಗಿದೆ. ಇಲ್ಲಿ ಜೋಳದ ರೊಟ್ಟಿ ವಿಶೇಷವಾಗಿ ಸಿಗುತ್ತೆ. ಅದಾದ ನಂತರ ಪುಳಿಯೋಗರೆ, ಪಲ್ಯ, ಸೊಪ್ಪಿನ ಪಲ್ಯ, ಹಪ್ಪಳ, ಪುಳಿಯೋಗರೆ,
ಇದಾದ ನಂತರ ಅನ್ನ ಸಾಂಬಾರು, ಮಜ್ಜಿಗೆ, ಮೊಸರನ್ನ ಎಲ್ಲವೂ ಭಾಳ ಟೇಸ್ಟಾಗಿತ್ತು. ಮತ್ತೊಮ್ಮೆ ಮಗದೊಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು.